MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ಬೆಳವಣಿಗೆ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ತ್ಯಜಿಸಿ ದೆಹಲಿಗೆ ಬನ್ನಿ ಎನ್ನುವ ಸಂದೇಶ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಂತಹದೊಂದು ಸಂದೇಶ ರವಾನಿಸಿದಂತೆ ಕಾಣ್ತಾ ಇದೆ. ಎಐಸಿಸಿ ಒಬಿಸಿ ಅಧ್ಯಕ್ಷರನ್ನಾಗಿ ನೇಮಿಸುವ ಉದ್ದೇಶ ಏನಿತ್ತು? ಡಿಕೆಶಿ ಇಂಟರ್ನಲ್ ಆಗಿ ಸಾಕಷ್ಟು ಮಂದಿಗೆ ಹೇಳ್ತಿದ್ದಾರೆ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಡಿಕೆಶಿ ವೈರಾಗ್ಯ ಬಂದಂತೆ ಮಾತಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ನುಡಿದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಲಿ. ನನಗನ್ಸೋದು ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇರೋದು, ದಿಲ್ಲಿ ಕರೆಸ್ಕೋತಾ ಇದೆ ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೆ. ಸರ್ ಕ್ವಿಟ್ ಮಾಡಲಿಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಇದು. ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷಗಿರಿಯನ್ನು ಸಿದ್ದರಾಮಯ್ಯ ಅವರು ಕೊಡ್ತಾ ಇರೋದು ಏನು ಸೂಚನೆ ಕೊಡ್ತಾ ಇದೆ? ವಿಪಕ್ಷಗಳು ಹೇಳುವಂತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸೂಚನೆನ, ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಸಿದ್ದರಾಮಯ್ಯ ಹೋಗ್ತಾ ಇರೋ ಸೂಚನೆನ ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಯಾವ ಮುನ್ಸೂಚನೆ ಸಿಗ್ತಾ ಇದೆ ಬೆಳವಣಿಗೆ ಮೂಲಕ? ಪ್ರತಿಮಾ, ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿಯ ನೇತೃತ್ವವನ್ನು ವಹಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಜವಾಬ್ದಾರಿಯನ್ನು ಇದೀಗ ಎಐಸಿಸಿ ನೀಡಿದೆ. ಅದರ ಮೊಟ್ಟ ಮೊದಲನೇ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದು ಜುಲೈ 15ಕ್ಕೆ. ಸಿದ್ದರಾಮಯ್ಯ ಸೇರಿದಂತೆ ದೇಶದ ಸುಮಾರು 4 ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಲಹಾ ಮಂಡಳಿಯಲ್ಲಿ ಇರ್ತಾರೆ. ಅದಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಜುಲೈ 15ಕ್ಕೆ ನಡೆಯುವಂತಹ ಈ ಸಲಹಾ ಮಂಡಳಿಯ ಸಭೆ ಮುಂದೆ ಕಾಂಗ್ರೆಸ್ ಹೇಗೆ ಹಿಂದುಳಿದ ವರ್ಗದ ನಾಯಕತ್ವವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಪ್ರಮುಖವಾದಂತ ಅಜೆಂಡಾವನ್ನ ಇಟ್ಕೊಳ್ಳಲಾಗಿದೆ. ಆದ್ರೆ ಇದೀಗ ಸಿದ್ದರಾಮಯ್ಯನವರಿಗೆ ಇದರ ನೇತೃತ್ವವನ್ನು ಕೊಡ್ತಾ ಇರುವಂತದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೇರವಾಗಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಎಐಸಿಸಿ ಎಳೆದುಕೊಂಡು ಹೋಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ಬಿಜೆಪಿ ಆ ರೀತಿಯ ಒಂದು ಬಿಂಬಿಸುವಂತ ಒಂದಷ್ಟು ಪ್ರಯತ್ನಗಳನ್ನ, ಆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದೆ. ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಯ ಪರ್ವಗಳ ಮುನ್ಸೂಚನೆ ಕಂಡು ಬರ್ತಾ ಇದೆ. ಅದರ ಮೊದಲ ಭಾಗವಾಗಿ ಸಿದ್ದರಾಮಯ್ಯನವರಿಗೆ ಈ ರೀತಿ ರಾಷ್ಟ್ರ ರಾಜಕಾರಣದ ಜವಾಬ್ದಾರಿಯನ್ನು ಕೊಡಲಾಗ್ತಿದೆ ಅನ್ನುವಂಥದ್ದು ಬಿಜೆಪಿ ಮಾಡ್ತಾ ಇರುವಂತಹ ಒಂದು ರಾಜಕೀಯ ಲೆಕ್ಕಾಚಾರ. ಆದ್ರೆ ಕಾಂಗ್ರೆಸ್ ಇದನ್ನ ಬೇರೆ ಅರ್ಥದಲ್ಲಿ ನೋಡ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಒಬಿಸಿ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಅದರ ಆಗು ಹೋಗುಗಳು ಗೊತ್ತಿದ್ದಾವೆ. ಮತ್ತು ಮುಂಬರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಈ ನಾಯಕತ್ವ ಅಥವಾ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗದ ಅಭಿವೃದ್ಧಿಯ ವಿಚಾರದಲ್ಲಿ ಅದನ್ನ ಮುನ್ನಡೆಸುವಂತಹ ವಿಚಾರದಲ್ಲಿ ಅವರಿಗೆ ಇರುವಂತಹ ಒಂದು ಅನುಭವ ಎಐಸಿಸಿಗೂ ಕೂಡ ಅಗತ್ಯ ಇದೆ ಅನ್ನುವಂತಹ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದರ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತಹ ವಿಚಾರ. ಆದ್ರೆ ಸದ್ಯದ ಕರ್ನಾಟಕದ ಪರಿಸ್ಥಿತಿಗಳನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗುಗಳು ಎದ್ದಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೊಂದು ಮಹತ್ವದ ಸ್ಥಾನವನ್ನ ಎಐಸಿಸಿ ಕೊಟ್ಟಿದ್ಯಾ? ಈ ರೀತಿಯ ಚರ್ಚೆಗಳು ಸಹಜವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಆದ್ರೆ ಒಂದರ್ಥದಲ್ಲಿ ಬಿಜೆಪಿ ಹೇಳ್ತಿರೋ ಅಷ್ಟರ ಮಟ್ಟಿಗೆ ಇದು ಪ್ರೀಮೆಚೂರ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇನ್ನೂ ಕೂಡ ಎಐಸಿಸಿಯ ದೃಷ್ಟಿಯಿಂದ ಸ್ಪಷ್ಟವಾದಂತಹ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನದ ದೃಷ್ಟಿಯಿಂದ ಕೊಟ್ಟಂತೆ ಕಾಣ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಇದ್ದಾರೆ. ಭೂಪೇಶ್ ಬಘೇಲ್ ಇದ್ದಾರೆ ಮತ್ತು ಅಶೋಕ್ ಗೆಹ್ಲೋಟ್ ಅವರು ಇದ್ದಾರೆ. ಅವರೆಲ್ಲರೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಇರುವಂತವರಲ್ಲ, ರಾಜ್ಯ ರಾಜಕಾರಣದಲ್ಲಿ ಇದ್ದುಕೊಂಡು ಎಐಸಿಸಿ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇರುವಂತವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಈ ಸಮಿತಿಯ ಸಲಹಾ ಮಂಡಳಿಯಲ್ಲಿ ಇದ್ದಾರೆ. ವೀರಪ್ಪ ಮೊಯ್ಲಿ ಅವರು ಕೂಡ ಇದ್ದಾರೆ. ಇವರು ಕೂಡ ಒಬಿಸಿ ವರ್ಗವನ್ನ ಪ್ರತಿನಿಧಿಸುವಂತ ಕಾರಣಕ್ಕೋಸ್ಕರ ಒಬಿಸಿ ವರ್ಗವನ್ನ ಮುಂದಿಟ್ಕೊಂಡು ಹೋದ್ರೆ ಬಹುಶಃ ಕಾಂಗ್ರೆಸ್ಗೆ ಮುಂದೆ ದೇಶದಲ್ಲಿ ಒಂದು ಭವಿಷ್ಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಿದಂತೆ ಕಂಡು ಬರ್ತಾ ಇದೆ. ಜೊತೆಗೆ ಈ ರೀತಿಯ ಮನ್ನಣೆಯನ್ನ ಒಬಿಸಿ ವರ್ಗಕ್ಕೆ ಎಐಸಿಸಿ ಕೊಡ್ತಾ ಇದೆ ಅನ್ನೋದಾದ್ರೆ ರಾಜ್ಯದಲ್ಲಿ ಒಬಿಸಿಯನ್ನೇ ನಡೆಸ್ತಾ ಇರುವಂತ ಅದನ್ನ ಪ್ರಶ್ನಿಸುವಂತ ಸಿದ್ದರಾಮಯ್ಯನವರನ್ನ ಯಾಕೆ ಕೆಳಗಿಳಿಸ್ತಾರೆ? ಈ ರೀತಿಯ ಸಹಜವಾದಂತಹ ಅನುಮಾನಗಳು ಕೂಡ ಕಾಡ್ತವೆ. ಹೀಗಾಗಿ ಬಿಜೆಪಿ ಹೇಳುವಷ್ಟಹ
ಮಟ್ಟಿಗೆ ಅದರ ತೀವ್ರತೆ ಇದ್ದಂತೆ ಕಂಡು ಬರ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯನವರನ್ನ ನಿಧಾನವಾಗಿ ಎಐಸಿಸಿ ಅವರ ಸಾಮರ್ಥ್ಯವನ್ನ ಬೇರೆಯದೇ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಒಂದಷ್ಟು ವೇದಿಕೆ ಅಂತ ಕಲ್ಪಿಸಿಕೊಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಸನ್ನ ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.